ನಾನು ಹೊರಗೆ ಬಂದ್ಮೇಲೆ ಪೂರ್ತಿ ಫ್ಯಾಕ್ಟ್ರಿ ಅವನೇ ನೋಡ್ಕೋತಿರೋದು. ಈಗ ವೆಂಕಿನ ಹಿಡಿಯೋರೇ ಇಲ್ಲ. ಹೌದಾ? ಹಾಗಾದ್ರೆ ಗಾಳಿ ಗುರಿ ತಡ್ಕೊಳಕ್ ಆಗಲ್ಲ ಅನ್ಸುತ್ತೆ. ಪಾಟೀಲ್ ಹತ್ರ ಮಾತಾಡಿದ್ಯಾ? ಗೊತ್ತಿಲ್ಲ ಕಣ. ಅವಾಗ ಲೆಟರ್ ಬರೀತಿರ್ತಾರೆ. ಅದ್ ಯಾವ್ದೋ ಗಾಂಧಿ ತಾತನ ಆಶ್ರಮದಲ್ಲಿ ಕೆಲಸ ಮಾಡ್ತಿದ್ರಂತೆ. ಮನೋ ಇದೆ ಕಣ ರೂಮು. ಗಾಡಿ ಓನರ್ದೇ ಜಾಗ ಇದು. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ. ಬಾತ್ರೂಮ್ ಟೆರೆಸ್ ಅಲ್ಲಿದೆ, ಕೀನು ಅಲ್ಲೇ ಇದೆ. ಸರಿ. ಸಾರಿ ಕಣ, ಸ್ವಲ್ಪ ಕೊಳೆ ಇದೆ. ಚೆನ್ನಾಗಿದೆ ಕಣ. ಕೆಲ್ಸಕ್ಕೇನು ಯೋಚನೆ ಮಾಡಿದೆ? ಆ ಜೈಲ್ ಪ್ರೋಗ್ರಾಮ್ ಹೆಸರು ಕೊಟ್ಟಿದ್ದೀನಿ. ಒಳ್ಳೇದು. ಇದನ್ನ ಇಟ್ಕೋ, ಖರ್ಚಿಗೆ ಬೇಕಾಗುತ್ತೆ. ಫೋನ್ ಚಾರ್ಜ್ಗೆ ಹಾಕು, ಅದರಲ್ಲಿ ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ. ಆಮೇಲೆ ಹೇಳಿದ್ನಲ್ಲ, ಹೊರಗಡೆ ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ತಲೆ ಕೆಡಿಸ್ಕೊಬಿಡ. ದೊಡ್ಡ ಜೈಲಿಗೆ ಬಂದಿದ್ದೀನಿ ಅನ್ಕೋ ಅಷ್ಟೇ. ಅದು ಬ್ಯಾಗಲ್ಲಿದೆ ನೋಡೋ, ತಗೋ. ಹೊಸ ಜೀವನ ಶುರು ಮಾಡಬೇಕು ಅಂದ್ರೆ ಜಾಗ ಬೇಕಾಗತ್ ಕಣ. ಹಳೇದ್ನ ಬೇಡದೆ ಇರೋದನ್ನ ಹೊರಗೆ ಹಾಕದ್ ಮರಿಬೇಡ. ಸರಿ ಕಣ, ಹೊರಡ್ಲ? ಏನಾದ್ರು ಇದ್ರೆ ಫೋನ್ ಮಾಡ. ನೀನ್ ಜೈಲಿಂದ ಆಚೆ ಬರೋ ದಿನ ಒಂದು ದೊಡ್ಡ ಸೆಲೆಬ್ರೇಷನ್ ಪ್ಲಾನ್ ಮಾಡಿದೀನಿ. ಮನೆಯೆಲ್ಲ ಪೂರ್ತಿ ಡೆಕೋರೇಷನ್ ಮಾಡಿರ್ತೀನಿ. ಈ ವಿನೋದ ಪೆಂಡಾಲು ಲೈಟ್ ಎಲ್ಲ ಹಾಕೋಣ ಅಂತಿದ್ದ. ನಾಚಿಕೆ ಪಟ್ಕೊಂಡು ಜೈಲಿಗೆ ವಾಪಸ್ ಹೋಗ್ತೆ ಅಂತ ಹೇಳ್ದ. ನಿಂಗೆ ಅಮ್ಮ ಮಾಡೋ ಮೀನ್ ಸಾರು ಇಷ್ಟ ಅಲ್ವಾ? ಅದನ್ನ ಮಾಡಕ್ ಕಲ್ತ್ಕೊಂಡಿದೀನಿ. ಆಮೇಲೆ ಒಂದು ರಾಶಿ ಸಜ್ಜಿಗೆ ಮಾಡಿಟ್ಟಿರ್ತೀನಿ. ಜೈಲಿಂದ ಬಂದ್ಮೇಲೆ ಹೊರಗಿನ ಜೀವನಕ್ಕೆ ಅಡ್ಜಸ್ಟ್ ಆಗೋಕೆ ಟೈಮ್ ಬೇಕಂತ ಗೊತ್ತು. ಅದಕ್ಕೆ ಸ್ವಲ್ಪ ದಿನ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ ಅಷ್ಟೆ. ಆಮೇಲೂ ಸುಮ್ಮನೆ ಸೋಂಬೇರಿ ತರ ಇದ್ರೆ ಇದೇ ನಿಂಗೆ. ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ನಿನ್ ಸ್ಪೆಷಲ್ ಆಗಿ ನೋಡ್ಕೋಬೇಕು, ರಾಣಿ ತರ. ಫೈಲಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಇದೆ. ಜೈಲ್ ವರ್ಕರ್ಸ್ ಕೋಟಾದಲ್ಲಿ ಕೆಲಸಕ್ಕೆ ಬರೋರ್ಗೆ ರೂಲ್ಸ್ ಸ್ಟ್ರಿಕ್ಟ್ ಆಗಿರುತ್ತೆ.